ಅದ್ಭುತವಾಗಿ ಬಂದಿದೆ. ನೋಡ್ರೆ ಅರ್ಥಪೂರ್ಣವಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಡೈರೆಕ್ಷನ್ನು, ನಮ್ಮ ಅಣ್ಣವರು ಅಂದರೆ ವಿಷ್ಣು ಅವರ ವಾಯ್ಸು, ಇದು ಅವರು ಬರೋ ಸ್ಟೈಲು ಎಲ್ಲ ನೋಡ್ತಾ ಇದ್ದರೆ ಈಗ ನಾವು ಈಗಿನ ಜನ್ರೇಷನ್ಗೆ ವಿಷ್ಣುವರೇ ಬಂದರು ಅನ್ನೋ ಥರ ಆಗಿದೆ ನಮಗೆ. ನನಗಂತೂ ದಿಗ್ಭ್ರಮೆ ಆಯಿತು ನೋಡ್ತಾ ಇದ್ರೆ. ಫೋಟೋಗ್ರಾಫಿ, ಇದು ನಟನೆ, ಆಮೇಲೆ ಕೆಲವರು ಆ್ಯಕ್ಟ್ ಮಾಡಿರೋದು ತುಂಬ ಇದಾಗಿದೆ. ಅದರಲ್ಲಂತೂ ನಮ್ಮ ನಿರ್ದೇಶಕರು ಅವರು ಒಂದು ಪಾತ್ರ ಅದ್ಭುತವಾಗಿ ಮಾಡ್ತಾರೆ. ಇದರ ಬಗ್ಗೆ ಒಂದು ಹೇಳೋ ಇದೇ ಇಲ್ಲ. ಈ ನಮ್ಮ ಪ್ರೇಕ್ಷಕರು ಕನ್ನಡ ಚಿತ್ರ ನೋಡಿ ಇದನ್ನು ನೋಡಿ ಕಲಿಯುವಂಥದ್ದು ಭಾಳಷ್ಟಿದೆ. ಅವರು ನಮ್ಮ ಕನ್ನಡ ನಾಡನ್ನ ಒಂದು ಆ ಚಿತ್ರದುರ್ಗದನ್ನ ಇದನ್ನು ತೋರಿಸಿ ಅದು ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಖಂಡಿತವಾಗಿ ನಮ್ಮ ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಸೂಪರ್ ಮೂವಿ ಅಣ್ಣ. ಈಗಿನ ಮಕ್ಕಳಿಗೆ ತುಂಬ ಇನ್ಸ್ಪಿರೇಷನ್ನು. ತಂದೆ ತಾಯಿ ಹೇಗೆ ಬೆಳೆಸ್ತಾರೆ, ಹೇಗೆ ನಡ್ಕೋಬೇಕು ಮಕ್ಕಳು, ಅದು ತುಂಬ ಒಳ್ಳೆ ಉದಾಹರಣೆ, ತುಂಬ ಒಳ್ಳೆ ಮೂವಿ. ಚಿತ್ರದುರ್ಗದ ಇತಿಹಾಸನ ಒಂದೇ ತೋರಿಸಿದ್ರಲ್ಲ, ಭಾಳ ಇಂಟ್ರೆಸ್ಟ್ ಆಗಿದೆ. ಸ್ಟೋರಿನೂ ಭಾಳ ಇಂಟ್ರೆಸ್ಟ್ ಆಗಿ ಬಂದಿದೆ, ಕುತೂಹಲ ಕೆಡಿಸುತ್ತೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ಮೆಸೇಜ್ ಎಲ್ಲ ಚೆನ್ನಾಗಿದೆ. ಬಂದಿದೆ. ಎಲ್ಲರೂ ಭಾಳ ಇಂಟ್ರೆಸ್ಟ್ ಆಗಿದೆ, ತುಂಬಾ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಹಿಸ್ಟಾರಿಕಲ್ ಸಿನಿಮಾ ಥರ ಆಗ್ತಿರ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ತುಂಬ ಅರ್ಥಗರ್ಭಿತವಾಗಿ ಎಲ್ಲರೂ ನೋಡಬೇಕು, ನೋಡುವಂಥ ಸ್ಟೋರಿ. ಆಮೇಲೆ ತಂದೆ ತಾಯಿ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದು ಮೆಸೇಜ್ ಇದೆ, ಅದು ತುಂಬ ಇಂಪಾರ್ಟೆಂಟ್. ಇವಾಗಿನ ಜನ್ರೇಷನ್ ಅಲ್ಲಿ ಮಕ್ಕಳನ್ನ ಯಾರು ಅಂದ್ರೆ ಕಾಳಜಿ ತುಂಬಾ ಓವರ್ ಆಗಿ ಪ್ರೀತಿ ಮಾಡ್ತಾರೆ. ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಕ್ಕಳ ಮೇಲೆ ಕಾಳಜಿ ಮಾಡಿದ್ರೆ ಇನ್ನ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಚಿತ್ರದುರ್ಗ ಇತಿಹಾಸ